Hey everyone, welcome back to Accountancy Easy Learn. I am Darshana Hegde here to teach you accountancy easily. ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಸೆಷನಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೊಡದೇ ಇದ್ದಾಗ ಯಾವ ರೀತಿಯಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. NPO ಚಾಪ್ಟರ್ನ 2 ರೀತಿಯ ಪ್ರಾಬ್ಲಮ್ಸನ್ನು ಕೇಳ್ತಾರೆ ಅಲ್ವಾ. ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಅವರೇ ಕೊಟ್ಟಿರ್ತಾರೆ, ಆವಾಗ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಆ ಥರದ ಪ್ರಾಬ್ಲಮ್ಸನ್ನು ನಾವು ಇಷ್ಟು ದಿನ ಸಾಲ್ವ್ ಮಾಡಿದ್ದೀವಿ. ಈಗ ನಾವು ನೋಡ್ತಾ ಇರೋದು ಹಾಗೆ ಇನ್ನೊಂದು ಥರದ ಪ್ರಾಬ್ಲಮ್ ಅಂದರೆ ಅವರು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಮಾತ್ರ ಕೊಟ್ಟಿರ್ತಾರೆ. ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಜೊತೆಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರದ ಪ್ರಾಬ್ಲಮ್ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ. ಇವತ್ತಿನಿಂದ ನಾವು ಆ ಥರದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಆ್ಯಂಡ್ ನೋಡಿ, ಇಲ್ಲಿ ನಾನು ಕ್ವಶನ್ ಬ್ಯಾಂಕಿನ 13th ಪ್ರಾಬ್ಲಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಒಂದು ಎಡಿಷನಲ್ ಇನ್ಫಾರ್ಮೇಷನ್ ಇದೆ. ಇನ್ಶೂರೆನ್ಸ್ ಪ್ರೀಮಿಯಮ್ ವಾಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಫಾರ್ 3 months ಅಂತ ಇದೆ. ಸೊ ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ, ಆದರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ಅಮೌಂಟ್ ಎಷ್ಟು ಅನ್ನೋದನ್ನು. ಇಲ್ಲಿ ಇನ್ಶೂರೆನ್ಸ್ ಅನ್ನುವಂಥ ಐಟಮಲ್ಲಿ ಕೂಡ ಅಡ್ವಾನ್ಸ್ ಅಂತ ಏನು ಅಮೌಂಟನ್ನು ಡಿವೈಡ್ ಮಾಡಿ ಕೊಟ್ಟಿಲ್ಲ ನೋಡಿ. ಸೊ ಹೀಗಿದ್ದಾಗ ಯಾವ ರೀತಿ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ರೀತಿಯ ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಅಕೌಂಟೆನ್ಸಿಯನ್ನು ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನೆಲ್ ಅಕೌಂಟೆನ್ಸಿ ಈಸಿ ಲರ್ನನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ಗೆ ಪ್ರೆಸ್ ಮಾಡಿ, ಯಾಕಂದರೆ ಇದರಿಂದ ನಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಸೆಷನ್. ನೋಡಿ, ಕ್ವಶನ್ ಹೀಗಿದೆ: ಫಾಲೋಯಿಂಗ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ವಾಸ್ ಪ್ರಿಪೇರ್ಡ್ ಫ್ರಮ್ ದಿ ಕ್ಯಾಶ್ ಬುಕ್ ಆಫ್ ಬೆಂಗಳೂರು ಚಾರಿಟೇಬಲ್ ಟ್ರಸ್ಟ್ ಫಾರ್ ಇಯರ್ ಎಂಡಿಂಗ್ 31st March 2018 ಅಂತ ಕೊಟ್ಟಿದ್ದಾರೆ. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮಾತ್ರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಡಿಷನಲ್ ಇನ್ಫಾರ್ಮೇಷನ್ ಇದೆ, ಅದನ್ನ ಹೊರತುಪಡಿಸಿ ಯಾವುದೇ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಇಲ್ಲ, ಇಲ್ಲಿ ನಾವೇ ಪ್ರಿಪೇರ್ ಮಾಡಬೇಕಾಗಿದೆ. ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ: ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2018 ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ದ್ಯಾಟ್ ಡೇಟ್ ಆಫ್ಟರ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿಲ್ಲ, ಆದರೆ ನಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡೋದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಬೇಕೇ ಬೇಕು. ಹಾಗಾಗಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೂಡ ನಾವು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಅವ್ರು ಕೊಟ್ಟಿಲ್ಲ ಅಂದರೂ ಕೂಡ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಮೊದಲನೇ ಸ್ಟೆಪ್ ಅಂದರೆ ನಾವು ಫಾರ್ಮ್ಯಾಟನ್ನು ರೆಡಿ ಮಾಡ್ಕೊಳ್ಳೋದು. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಇರೋದ್ರಿಂದ ಅದನ್ನು ಕೂಡ ಎಕ್ಸ್ಟ್ರಾ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2017 ನೋಡಿ, ಇಯರ್ ಎಂಡ್ ಡೇಟ್ ಇದು 31st 3 2018. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಯಾವಾಗ ಪ್ರಿಪೇರ್ ಆಗಿರುತ್ತೆ ಅದು ಇಯರ್ ಎಂಡ್ ಡೇಟ್ ಆಗಿರುತ್ತೆ. ಸೊ ಆ ಡೇಟಿಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ಆ್ಯಂಡ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆ ಇಯರ್ನ ಓಪನಿಂಗ್ ಡೇಟಿಗೆ ಇರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2017. ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಬಿಟ್ ಕ್ರೆಡಿಟ್ ಬರೋದಿಲ್ಲ, ಇಲ್ಲೂ ಬರೋದಿಲ್ಲ ನೋಡಿ. ಹಾಗೆ ಅಮೌಂಟನ್ನು ರುಪೀಸಲ್ಲಿ ಬರಿತೀವಿ. ಆ್ಯಂಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ ಅಂತಲೇ ಬರಿಬೇಕು. ಆ್ಯಂಡ್ ಡೆಬಿಟ್ ಕ್ರೆಡಿಟನ್ನು ಮೆನ್ಷನ್ ಮಾಡಬೇಕು, ಅಮೌಂಟನ್ನು ರುಪೀಸಲ್ಲಿ ಬರಿತೀವಿ. ನೀಟಾಗಿ ಎಲ್ಲ ಹೆಡ್ಡಿಂಗನ್ನು ಹಾಕ್ಕೊಂಡು ಈ ರೀತಿ ಬೆಂಗಳೂರು ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಮೇಲ್ಗಡೆ ಬರ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡು ನಾವೀಗ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಅಂದರೆ ಅಡ್ಜಸ್ಟ್ಮೆಂಟಲ್ಲಿರುವಂಥ ಐಟಮಿಗೆ ಎಲ್ಲೆಲ್ಲಿ ಇಫೆಕ್ಟ್ ಬರುತ್ತೆ ಅಂತ ಹೇಳಿ ಮಾರ್ಕ್ ಮಾಡ್ಕೊಳ್ಳೋದಲ್ವಾ. ಸೊ ಮೊದಲನೇ ನೋಡಿ, ಇಟ್ ವಾಸ್ ಡಿಸೈಡೆಡ್ ಟು ಟ್ರೀಟ್ 1/3 ಆಫ್ ಅಮೌಂಟ್ ರಿಸೀವ್ಡ್ ಆನ್ ಅಕೌಂಟ್ ಆಫ್ ಡೊನೇಷನ್ ಆ್ಯಸ್ ಇನ್ಕಮ್. ನೋಡಿ ಏನು ಹೇಳ್ತಾ ಇದ್ದಾರೆ ಅವರು, 1/3 ಅಮೌಂಟ್ ರಿಸೀವ್ಡ್ ಆನ್ ಅಕೌಂಟ್ ಆಫ್ ಡೊನೇಷನ್ ರಿಸೀವ್ ಆಗಿದೆ ಅಲ್ಲ, ಇಲ್ಲಿ ಡೊನೇಷನ್ ಇದೆ ನೋಡಿ, ಇದರ ರಿಸೀವ್ ಆಗಿದ್ರಲ್ಲಿ 1/3 ಅಮೌಂಟನ್ನು ಇನ್ಕಮ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡಿ ಅಂತ ಇದ್ದಾರೆ. ಸೊ ಇನ್ಕಮ್ ಅಂತ ಕನ್ಸಿಡರೇಷನ್ ಮಾಡ್ತೀವಿ ಅಂದರೆ ಅದು ರೆವೆನ್ಯೂ ಐಟಮ್ ಅಂದಾಗಾಯಿತು. ಸೊ ಅದನ್ನು ನಾವು ರೆವೆನ್ಯೂ ಅಂತ ಹೇಳಿ ಕನ್ಸಿಡರೇಷನ್ ಮಾಡಬೇಕು. ಸೊ 1/3 ರೆವೆನ್ಯೂ ಅಂತ ಹೇಳಿ ನಾವು ಕನ್ಸಿಡರೇಷನ್ ಮಾಡಿದರೆ ಇನ್ನುಳಿದ ಭಾಗವನ್ನು ನಾವು ಕ್ಯಾಪಿಟಲೈಸ್ ಮಾಡಬೇಕಾಗತ್ತೆ. ಸೊ ಈ ಇನ್ಫಾರ್ಮೇಷನಲ್ಲಿ ಒಂದವರು ಕ್ಯಾಪಿಟಲೈಸ್ ಮಾಡಿ ಅಂತ ಕೊಟ್ಟಿರ್ತಾರೆ, ಇಲ್ಲ ಅಂದರೆ ರೆವೆನ್ಯೂ ಅಂತ ಕನ್ಸಿಡರೇಷನ್ ಮಾಡಿ, ಇನ್ಕಮ್ ಅಂತ ಕನ್ಸಿಡರೇಷನ್ ಮಾಡಿ, ಈ ರೀತಿ ಕೊಟ್ಟಿರ್ತಾರೆ. ನಿಮಗೆ ಅದು ಅರ್ಥ ಆಗಬೇಕು. ರೆವೆನ್ಯೂ ಅಂತ ಕನ್ಸಿಡರೇಷನ್ ಮಾಡೋದಿದ್ರೆ ಅದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಂಟ್ರಿ ಆಗುತ್ತೆ. ಹಾಗೆ ಕ್ಯಾಪಿಟಲೈಸ್ ಮಾಡೋದಿದ್ರೆ ಅದು ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಆಗುತ್ತೆ. ಆ್ಯಂಡ್ ಎರಡನ್ನೂ ಕೊಟ್ಟಿದ್ರೆ ಅಂದರೆ ಅರ್ಧವನ್ನು ಹಾಗೆ ಮಾಡಿ ಅರ್ಧವನ್ನು ಹೀಗೆ ಮಾಡಿ ಅಂತ ಕೊಟ್ಟಿದ್ರೆ 2 ಎಂಟ್ರಿ ಬರುತ್ತೆ, ಒಂದು ಇನ್ಕಮ್ ಸೈಡಲ್ಲಿ ಇನ್ನೊಂದು ಲಯಾಬಿಲಿಟಿ ಸೈಡಲ್ಲಿ. ಸೊ ಇಲ್ಲಿ ಕೂಡ ಹಾಗೆ ಕೊಟ್ಟಿದ್ದಾರೆ ನೋಡಿ, 1/3 ರೆವೆನ್ಯೂ ಅಂತ ಕನ್ಸಿಡರೇಷನ್ ಮಾಡಿ ಅಂತ ಕೊಟ್ಟಿದ್ದಾರೆ, ಇನ್ಕಮ್ ಅಂತ ಕನ್ಸಿಡರೇಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಡೊನೇಷನಲ್ಲಿ 1/3 R ಅಂತ ಬರ್ಕೊಳ್ಳೋಣ. R ಅಂದರೆ ರೆವೆನ್ಯೂ. ಕ್ಯಾಪಿಟಲೈಸ್ ಮಾಡಿ ಅಂತ ಕೊಟ್ಟಿದ್ರೆ C ಅಂತ ತಗೋತಿದ್ವಿ, ಇಲ್ಲಿ R ಅಂತ ತೊಗೊಂಡ್ರೆ ನಾವು
1/3 ರೆವೆನ್ಯೂ ಅಂತ ಕನ್ಸಿಡರೇಷನ್ ಮಾಡಿ ಇನ್ಕಮ್ ಸೈಡಲ್ಲಿ ಹಾಕಬೇಕು. ಸೊ ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಮಿಯಮ್ ವಾಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಫಾರ್ 3 months ಅಂತ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್. ಇದು ಯಾವುದ್ರ ಮೇಲೆ ಅಡ್ಜಸ್ಟ್ ಆಗುತ್ತೆ? ಇನ್ಶೂರೆನ್ಸ್ ಪ್ರೀಮಿಯಮ್ ಮೇಲೆ. ನೋಡ್ಕೊಳ್ಳೋಣ ಇಲ್ಲಿ ಎಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಮ್ ಇದೆ ಅಂಥೇಳಿ. ನೋಡಿ ಇಲ್ಲಿ ಇನ್ಶೂರೆನ್ಸ್ ಅನ್ನೋದಿದೆ ಅಲ್ವಾ, ಇಲ್ಲಿ ನಾವು ಇನ್ಶೂರೆನ್ಸ್ ಅನ್ನೋವಂಥ ಐಟಮನ್ನು ಪೇಮೆಂಟ್ ಮಾಡಿದ್ದೀವಿ ಅಂದರೆ ಅದು ಪ್ರೀಮಿಯಮ್ಮೇ ಆಗಿರುತ್ತೆ. ಹಾಗಾಗಿ ಇದನ್ನು ಕಾಮನ್ ಸೆನ್ಸ್ ಯೂಸ್ ಮಾಡಿ ನಾವು ಇದಕ್ಕೆ ಮಾರ್ಕ್ ಮಾಡ್ಕೊಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ₹1100 ಅಕ್ರೂಡ್ ವಾಸ್ ನಾಟ್ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಅಕ್ರೂಡ್ ಮೀನ್ಸ್ ಔಟ್ಸ್ಟ್ಯಾಂಡಿಂಗ್. ಓಕೆ, ಇನ್ಕಮ್ ಯಾವುದಾದ್ರೂ ಇನ್ಕಮ್ ಅಥವಾ ರಿಸಿಟ್ ಏನಿದೆ ಅದು ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದಕ್ಕೆ ನಾವು ಅಕ್ರೂಡ್ ಅನ್ನೋವಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಇಂಟ್ರೆಸ್ಟ್ ಅನ್ನೋದು ರಿಸಿಟ್ ಸೈಡಲ್ಲಿ ಇದೆ ನೋಡಿ, ಇದು ರಿಸಿಟ್ ಆಗಿತ್ತು. ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇದು ಅಕ್ರೂಡ್ ಇದೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ಇದೆ ಅಂದಾಗಾಯಿತು. ಇದ್ರ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆ್ಯಂಡ್ ಯಾವುದೇ ಮಾರ್ಕನ್ನು ಪೆನ್ಸಿಲಲ್ಲಿ ಹಾಕ್ಕೊಳ್ಳಿ ಆ್ಯಂಡ್ ಎಕ್ಸಾಮಲ್ಲಿ ಸಾಲ್ವ್ ಮಾಡುವಾಗ ಪ್ರಾಬ್ಲಮ್ ಮುಗಿದ ತಕ್ಷಣ ಅದನ್ನು ರಬ್ ಮಾಡಿ. ನೆಕ್ಸ್ಟ್ ರೆಂಟ್ ₹600 ಔಟ್ಸ್ಟ್ಯಾಂಡಿಂಗ್ ಆ್ಯಸ್ ಆನ್ 31st March 2018 ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ರೆಂಟ್ ಅನ್ನೋವಂಥದ್ದು ಅಂದರೆ ಇಲ್ಲಿದೆ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಇದೆ, ಇದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ತೀವಿ, ಇದ್ರ ಮೇಲೆ ಅಡ್ಜಸ್ಟ್ ಆಗುತ್ತದು. ಆ್ಯಂಡ್ ಇನ್ನೊಂದು ಪಾಯಿಂಟ್ ಅಂದರೆ ಇಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೂಡ ಪ್ರಿಪೇರ್ ಮಾಡಬೇಕಲ್ವಾ. ಸೊ ಈ ರೀತಿ ಇದ್ದಾಗ ಈ ಒಂದು ಅಡ್ಜಸ್ಟ್ಮೆಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸಸ್ ಯಾವುದಾದ್ರೂ ಕೊಟ್ಟಿದ್ರೆ ಅದನ್ನು ಮೊದಲು ಫಿಲ್ಅಪ್ ಮಾಡ್ಕೊಳ್ತೀವಿ. ಓಕೆ, ಆದರೆ ಈ ಒಂದು ಪ್ರಾಬ್ಲಮಲ್ಲಿ ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ, ಯಾವುದೇ ಅಸೆಟಿನ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಥವಾ ಏನನ್ನೂ ಕೊಟ್ಟಿಲ್ಲ ಅದಕ್ಕೆ ರಿಲೇಟೆಡ್ ಆಗಿ. ಹಾಗಾಗಿ ನಾವು ಇದನ್ನು ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿನ ಒಂದೊಂದೇ ಐಟಮನ್ನು ಮೊದಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಬರ್ತೀವಿ. ಆದರೆ ಇನ್ ಕೇಸ್ ಇಲ್ಲೇನಾದರೂ ಅವರು ಓಪನಿಂಗ್ ಬ್ಯಾಲೆನ್ಸಸನ್ನು ಕೊಟ್ಟಿದ್ದರೆ, ಬೇರೆ ಬೇರೆ ಅಸೆಟ್ ಎಷ್ಟಿದೆ, ಬೇರೆ ಬೇರೆ ಲಯಾಬಿಲಿಟಿ ಎಷ್ಟಿದೆ, ಅದರ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಿದ್ರೆ ಅವಾಗ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಮೊದಲು ಪ್ರಿಪೇರ್ ಮಾಡಿಕೊಂಡು ಕ್ಲೋಸ್ ಮಾಡಿ ಆದಮೇಲೆ ಸೊ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಐಟಮ್ಸನ್ನು ನಾವು ಆಮೇಲೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಬಟ್ ಇದರಲ್ಲಿ ಆ ಓಪನಿಂಗ್ ಬ್ಯಾಲೆನ್ಸಿನ ಇನ್ಫಾರ್ಮೇಷನ್ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಎಲ್ಲ ಒಂದು ಐಟಮಿಗೆ ಒಂದೊಂದು ಎಂಟ್ರಿ ಹಾಕ್ತಾ ಹೋಗ್ತೀವಿ. ಆ್ಯಂಡ್ ಮೊದಲನೇ ಐಟಮ್ ನೋಡಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಲ್ವಾ. ಇದಕ್ಕೆ ನಾವು ಹೋದ ಪ್ರಾಬ್ಲಮಲ್ಲೆಲ್ಲ ಅಂದರೆ ಮೊದಲು ನಾವು ಮಾಡ್ತಿರೋ ಪ್ರಾಬ್ಲಮಲ್ಲೆಲ್ಲ ರೌಂಡ್ ಅಪ್ ಮಾಡ್ಕೊಳ್ತಿದ್ವಿ. ಯಾಕೆ ರೌಂಡ್ ಅಪ್ ಮಾಡ್ಕೊಳ್ತಿದ್ವಿ ಅಂದರೆ ಅದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ರಿಪೀಟ್ ಆಗಿರ್ತಿತ್ತು. ಬಟ್ ಇಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನೇ ಪ್ರಿಪೇರ್ ಮಾಡಬೇಕಾಗಿದೆ, ಹಾಗಾಗಿ ಇದಕ್ಕೆ ರೌಂಡ್ ಅಪ್ ಇಲ್ಲ. ನೋಡಿ, ಅದು ಎಲ್ಲೂ ರಿಪೀಟ್ ಆಗಿಲ್ಲ. ಇದು ಮೊದಲನೇ ಸಲ ಎಂಟ್ರಿ ಮಾಡಬೇಕಾಗಿದೆ. ನಾವು ಎಲ್ಲಿ ಎಂಟ್ರಿ ಮಾಡ್ತೀವಿ? ಆ್ಯಸ್ ಇಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ವಿ ವಿಲ್ ಟ್ರಾನ್ಸ್ಫರ್ ಇಟ್ ಟು ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡ್ತೀವಿ ಇದನ್ನು. ಸೊ ಅಸೆಟ್ ಅಲ್ವಾ, ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಎಟ್ ಬ್ಯಾಂಕ್ ಎರಡೂ ಕೂಡ ಅಸೆಟ್. ಸೊ ಇಲ್ಲಿ ಬರೆಯೋಣ, ಕ್ಯಾಶ್ ಇನ್ ಹ್ಯಾಂಡ್ 11,500 ಆ್ಯಂಡ್ ಕ್ಯಾಶ್ ಎಟ್ ಬ್ಯಾಂಕ್ ಇಟ್ ಈಸ್ 12,600. ಓಕೆ, ನೆಕ್ಸ್ಟ್ ನೋಡಿ, ಡೊನೇಷನ್ 1/3 R ಅಂತ ಬರ್ಕೊಂಡಿದ್ದೀವಿ. ಅಂದರೆ 1/3 ನಾವು ರೆವೆನ್ಯೂ ಅಂತ ಹೇಳಿ ಕನ್ಸಿಡರೇಷನ್ ಮಾಡಿ ಇನ್ಕಮ್ ಸೈಡಿಗೆ ಹಾಕ್ತೀವಿ. ಸೊ ಬೈ ಡೊನೇಷನ್ ಇನ್ಕಮ್ ಸೈಡಿಗೆ ಎಂಟ್ರಿ ಹೋಗುತ್ತೆ. ಆ್ಯಂಡ್ 1/3 ಅಂತ ಹೇಳಿದ್ದಾರೆ. ಸೊ 1/3 ಇಂಟು 9,000 ಇಟ್ ಈಸ್ 3,000. ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ಕೊಡಬೇಕಾಗತ್ತೆ, ಯಾಕಂದರೆ ಅಮೌಂಟ್ ಡಿವೈಡ್ ಆಗಿದೆ. ಇಲ್ಲಿ 9,000 ನಾವು ತೊಗೊಂಡಿಲ್ಲ, ಜಸ್ಟ್ 3,000 ಇಲ್ಲಿ ತೊಗೊಂಡಿದ್ದೀವಿ. ಅಂದರೆ ಇನ್ನೂ ಉಳಿದ ಅಮೌಂಟನ್ನು ನಾವು ಅದನ್ನು ಕ್ಯಾಪಿಟಲೈಸ್ ಮಾಡಬೇಕು. ಸೊ ಇಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಬರ್ಕೊಳ್ಳೋಣ. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರಿಬೇಕು, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಲ್ಲ. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಬರೆದು ಅಂಡರ್ಲೈನ್ ಮಾಡಿ ಓಪನಿಂಗ್ ಬ್ಯಾಲೆನ್ಸ್, ಮೊದಲಿಗೆ ಓಪನಿಂಗ್ ಬ್ಯಾಲೆನ್ಸನ್ನು ಬರಿಬೇಕು ನಾವು. ನೀವು ಕೇಳ್ಬೋದು, ಮ್ಯಾಮ್ ಇದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇಲ್ವಲ್ಲ ಮತ್ತೆ ಯಾಕೆ ಬರಿಬೇಕು ಅಂತ. ಬಟ್ ಇದು ಈಗ ಇಲ್ಲ ಅಂದರೂ ಕೂಡ ಆಮೇಲೆ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ರೆಡಿ ಆದಮೇಲೆ ಅದರಲ್ಲಿ ಸಿಗತ್ತೆ. ಸೊ ಹಾಗಾಗಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರೆದು ಒಂದು ಸ್ಪೇಸ್ ಬಿಟ್ಟು ಆಮೇಲೆ ಆ್ಯಡ್ ಮಾಡೋದನ್ನು ಆ್ಯಡ್ ಮಾಡಬೇಕಾಗತ್ತೆ. ಪ್ಲಸ್ ಡೊನೇಷನ್. ಸೊ ಇಲ್ಲಿ ಟೋಟಲ್ 9,000 ಇತ್ತು. ಈ 9,000ಅಲ್ಲಿ ಮೈನಸ್ ಇಲ್ಲಿ ರೆವೆನ್ಯೂ ಅಂತ ಕನ್ಸಿಡರೇಷನ್ ಮಾಡಿದ್ದು 3,000 ಅಲ್ವಾ. ಸೊ ಅದನ್ನು ಮೈನಸ್ ಮಾಡಿ ತಗೊಳ್ಳೋಣ. ಇಟ್ ಈಸ್ 6,000. ನೆಕ್ಸ್ಟ್ ಐಟಮ್ ಟು ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಸೊ ಸಬ್ಸ್ಕ್ರಿಪ್ಷನ್ ಈಸ್ ಅ ರೆವೆನ್ಯೂ ಐಟಮ್, ಗೋಸ್ ಟು ಇನ್ಕಮ್ ಸೈಡ್ ಬೈ ಸಬ್ಸ್ಕ್ರಿಪ್ಷನ್. ಆ್ಯಂಡ್ ಯಾವುದೇ ಅಡ್ಜಸ್ಟ್ಮೆಂಟಿಗೆ ನಾವಲ್ಲಿ ಮಾರ್ಕ್ ಮಾಡ್ಕೊಂಡಿಲ್ಲ ಅಲ್ವಾ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾಗಿ 42,800 ಅಮೌಂಟನ್ನು ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ಬರೀತೀವಿ.
ಸೊ ನೆಕ್ಸ್ಟ್ ಐಟಮ್ ಲೆಗಸೀಸ್ ಅಂದರೆ ಏನು? ಈಗ ಯಾವುದೋ ಒಬ್ಬ ವ್ಯಕ್ತಿ ಅವನ ಆಸ್ತಿಯನ್ನು ತನ್ನ ಕಾಲಾನಂತರ ಒಂದು NPOಗೆ ಬರ್ಕೊಟ್ಟಿದ್ರೆ, ವಿಲ್ ಮಾಡಿ ಬರ್ಕೊಟ್ಟಿದ್ರೆ, ಆ್ಯಂಡ್ ಅವನದು ಸತ್ತ ನಂತರ ಆ ಒಂದು ಆಸ್ತಿ ಏನು ಆ NPOಗೆ ರಿಸೀವ್ ಆಗುತ್ತಲ್ಲ, ಅದು ಲೆಗಸೀಸ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಸೊ ಲೆಗಸೀಸ್ ಈಸ್ ಅ ರಿಸಿಟ್ ಆ್ಯಂಡ್ ಇಟ್ ಈಸ್ ಕ್ಯಾಪಿಟಲ್ ಇನ್ ನೇಚರ್. ಕ್ಯಾಪಿಟಲ್ ಐಟಮ್ ಇದು, ಅಂದರೆ ಅದು ಪದೇ ಪದೇ ರಿಪೀಟ್ ಆಗಿ ರಿಸೀವ್ ಆಗುವಂಥದ್ದಲ್ಲ ಅಲ್ವಾ. ಹಾಗಾಗಿ ನಾವು ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀವಿ ಆ್ಯಂಡ್ ಇಟ್ ವಿಲ್ ಬಿ ಆ್ಯಡೆಡ್ ಟು ಕ್ಯಾಪಿಟಲ್ ಫಂಡ್. ಇದನ್ನು ನಾವು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ತೀವಿ. ಸೊ ಪ್ಲಸ್ ಲೆಗಸೀಸ್ 18,000 ಇದೆ, ಇದನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಐಟಮ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟನ್ನು ಹಾಕ್ಕೊಂಡಿದ್ದೀವಿ. ಇಟ್ ಈಸ್ ಅ ರೆವೆನ್ಯೂ ಐಟಮ್, ಗೋಸ್ ಟು ಇನ್ಕಮ್ ಸೈಡ್ ಆ್ಯಂಡ್ ಬೈ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 4,500. ನೆಕ್ಸ್ಟ್ ಐಟಮ್ ಟು ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಅಗೇನ್ ಇಟ್ ಈಸ್ ರೆವೆನ್ಯೂ ಐಟಮ್. ಇಲ್ಲೊಂದು ಸ್ಪೇಸ್ ಬಿಟ್ಕೊಂಡು ನೆಕ್ಸ್ಟ್ ಬರೆಯೋಣ. ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಇಟ್ ಈಸ್ 200 ಇನ್ ದಿ ಔಟರ್ ಕಾಲಮ್. ಈಗ ಪೇಮೆಂಟ್ ಸೈಡಿಗೆ ಬರೋಣ. ಪೇಮೆಂಟಲ್ಲಿ ಮೊದಲಿಗೆ ನೋಡಿ ಚಾರಿಟಿ ಅಂತ ಇದೆ. ಸೊ ಚಾರಿಟಿ ಅಗೇನ್ ರೆವೆನ್ಯೂ ಇನ್ ನೇಚರ್. ಇಟ್ ಗೋಸ್ ಟು ಡೆಬಿಟ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಟು ಚಾರಿಟಿ ಇಟ್ ಈಸ್ 11,500. ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ನೆಕ್ಸ್ಟ್ ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಟ್ ಈಸ್ ಅಗೇನ್ ರೆವೆನ್ಯೂ ಇನ್ ನೇಚರ್, ಗೋಸ್ ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಡೆಬಿಟ್ ಸೈಡ್. ಟು ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಇಟ್ ಈಸ್ 3,200 ಇನ್ ದಿ ಇನ್ನರ್ ಕಾಲಮ್. ನೆಕ್ಸ್ಟ್ ನೋಡಿ ಸ್ಯಾಲರಿ, ಪ್ರಿಂಟಿಂಗ್ ಆ್ಯಂಡ್ ಪೋಸ್ಟೇಜ್, ಅಡ್ವರ್ಟೈಸ್ಮೆಂಟ್, ಇದು ಮೂರು ಕೂಡ ರೆವೆನ್ಯೂ ಇನ್ ನೇಚರ್ ಆ್ಯಂಡ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಒನ್ ಬೈ ಒನ್ ನಾವು ಇದನ್ನು ಔಟರ್ ಕಾಲಮಲ್ಲಿ ಬರಿತಾ ಹೋಗ್ತೀವಿ ಎಕ್ಸ್ಪೆನ್ಸ್ ಸೈಡಲ್ಲಿ. ನೆಕ್ಸ್ಟ್ ನೋಡಿ ಬೈ ಇನ್ಶೂರೆನ್ಸ್ ಅಂದರೆ ಇದು ಇನ್ಶೂರೆನ್ಸ್ ಪ್ರೀಮಿಯಂ ಅಂತಾನೆ ಅರ್ಥ, ಆಗಲೇ ಹೇಳಿದ್ದೆ ನಾನು ನಿಮಗೆ. ಇಟ್ ಈಸ್ ಅ ರೆವೆನ್ಯೂ ಐಟಮ್, ಗೋಸ್ ಟು ಎಕ್ಸ್ಪೆನ್ಸ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ಟು ಇನ್ಶೂರೆನ್ಸ್ ಇಟ್ ಈಸ್ 2,000 ಇನ್ ದಿ ಇನ್ನರ್ ಕಾಲಮ್. ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರೆಯೋಣ. ನೆಕ್ಸ್ಟ್ ಫರ್ನಿಚರ್ ಈಸ್ ಅ ಕ್ಯಾಪಿಟಲ್ ಐಟಮ್, ಗೋಸ್ ಟು ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಆ್ಯಸ್ ಇಟ್ ಈಸ್ ಇನ್ ಪೇಮೆಂಟ್ ಸೈಡ್ ಇಟ್ ಗೋಸ್ ಟು ಅಸೆಟ್ ಸೈಡ್. ಹೌದಾ? ಸೊ ಫರ್ನಿಚರ್ ಇಲ್ಲಿ ಆಲ್ರೆಡಿ ಇದ್ದರೆ, ಫರ್ನಿಚರ್ ಅನ್ನೋವಂಥ ಐಟಮ್ ಆಲ್ರೆಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದರೆ ಅದಕ್ಕೆ ಎಡಿಷನ್ ಅಂತ ತಗೋತಿದ್ವಿ. ಬಟ್ ಇಲ್ಲಿ ಆಲ್ರೆಡಿ ಆ ಐಟಮ್ ಇಲ್ಲ, ಹಾಗಾಗಿ ಸಪ್ರೇಟಾಗಿ ಫರ್ನಿಚರನ್ನು ಇಲ್ಲಿ ತಗೋತೀವಿ. ಸೊ 21,600. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಅಡ್ಜಸ್ಟ್ಮೆಂಟ್. ಸೊ ಡೈರೆಕ್ಟ್ಲಿ ನಾವು ಅದನ್ನು ಔಟರ್ ಕಾಲಮಲ್ಲಿ ಬರಿತೀವಿ. ನೆಕ್ಸ್ಟ್ ಐಟಮ್ ಇನ್ವೆಸ್ಟ್ಮೆಂಟ್ಸ್. ಸೊ ಇನ್ವೆಸ್ಟ್ಮೆಂಟ್ ಈಸ್ ಅಗೇನ್ ಕ್ಯಾಪಿಟಲ್ ಐಟಮ್ ಆ್ಯಂಡ್ ಗೋಸ್ ಟು ಅಸೆಟ್ ಸೈಡ್. ಇದು ಕೂಡ ಒಂದು ಅಸೆಟ್ ಅಲ್ವಾ. ಸೊ ಪೇಮೆಂಟ್ ಸೈಡಲ್ಲಿ ಇದೆ ಅಂದರೆ ಎಡಿಷನ್ ಆದಾಗಾಯಿತು. ಎಡಿಷನ್ ಮಾಡೋದಕ್ಕೆ ಇಲ್ಲಿ ಆಲ್ರೆಡಿ ಒಂದು ಇನ್ವೆಸ್ಟ್ಮೆಂಟ್ ಅನ್ನುವಂಥ ಐಟಮ್ ಇಲ್ಲ, ಹಾಗಾಗಿ ನಾವು ಸಪ್ರೇಟಾಗಿ ಒಂದು ಐಟಮ್ ಆಗಿ ತೊಗೊಂಡು ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಔಟರ್ ಕಾಲಮಿಗೆ ಅಮೌಂಟ್ ಹಾಕ್ತೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಇದೆ. ಇಟ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿ. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರೋದ್ರಿಂದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಆಗುತ್ತೆ. ಓಪನಿಂಗ್ ಬ್ಯಾಲೆನ್ಸನ್ನು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡಿದ್ವಿ. ಈಗ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡ್ತೀವಿ ಅಸೆಟ್ ಸೈಡಲ್ಲಿ. ಅಲ್ಲಿಗೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಎಲ್ಲ ಐಟಮಿಗೆ ನಾವು ಒಂದೊಂದು ಕಡೆ ಎಂಟ್ರಿ ಮಾಡಿದ್ದೀವಿ ಅಲ್ವಾ. ಈಗ ನಾವು ಅಡ್ಜಸ್ಟ್ಮೆಂಟಿಗೆ ಬರ್ತೀವಿ. ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೂ ಮೊದಲು ಯಾವುದಾದ್ರೂ ರೈಟ್ ಮಾರ್ಕ್ ಹಾಕಿ ಬಿಟ್ಕೊಂಡಿದ್ದೀವಿ ಅಂತ ನೋಡ್ಕೊಳ್ಳಿ. ಯಾವುದನ್ನು ಬಿಟ್ಕೊಂಡಿಲ್ಲ ಅಲ್ವಾ. ಈಗ ನಾವು ಡೈರೆಕ್ಟಾಗಿ ಅಡ್ಜಸ್ಟ್ಮೆಂಟನ್ನು ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿ. ಇಟ್ ವಾಸ್ ಡಿಸೈಡೆಡ್ ಟು ಟ್ರೀಟ್ 1/3 ಆಫ್ ಅಮೌಂಟ್ ರಿಸೀವ್ಡ್ ಆನ್ ಅಕೌಂಟ್ ಆಫ್ ಡೊನೇಷನ್ ಆ್ಯಸ್ ಇನ್ಕಮ್. ಇದಕ್ಕೆ ನಾವು ಆಲ್ರೆಡಿ ಇಫೆಕ್ಟನ್ನು ಕೊಟ್ಬಿಟ್ಟಿದ್ದೀವಿ. ಇದೊಂದು ಇನ್ಫಾರ್ಮೇಷನ್ ಮಾತ್ರ, ಇದಕ್ಕೆ ಯಾವುದೇ ಇಫೆಕ್ಟ್ ಈಗ ಬರೋದಿಲ್ಲ. ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಮಿಯಂ ವಾಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಫಾರ್ 3 months. ಅಡ್ವಾನ್ಸ್ ಆಗಿ 3 ಮಂತಿಗೆ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಆಗಿದೆಯಂತೆ. ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಮತ್ತೆ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು? ಸೊ ಇಲ್ಲೊಂದು ಸಲ ಇನ್ಶೂರೆನ್ಸ್ ಅನ್ನುವಂಥ ಐಟಮ್ ನೋಡ್ಕೊಳ್ಳಿ. ಇಲ್ಲಿ ಡೈರೆಕ್ಟಾಗಿ 2,000 ಅಂತ ಕೊಟ್ಟಿದ್ದಾರೆ. ಅಲ್ಲಿ ಈ ವರ್ಷದ ರಿಲೇಟೆಡಾ, ನೆಕ್ಸ್ಟ್ ಇಯರ್ ರಿಲೇಟೆಡಾ ಏನೂ ಕೊಟ್ಟಿಲ್ಲ ಅಲ್ವಾ. ಹೀಗಿದ್ದಾಗ ನಾವು ಹಾಗಿದ್ರೆ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅನ್ನುವಂಥ ಡೌಟ್ ನಿಮಗೆ ಬರ್ಬೋದು. ವೆರಿ ಸಿಂಪಲ್. ಇಲ್ಲಿ ನೀವೊಂದು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಇಲ್ಲಿ 2,000 ಪೇಮೆಂಟ್ ಆಗಿದೆ ಅಂದರೆ ಇದರಲ್ಲಿ ಈ ವರ್ಷದಂತೂ ಪೂರ್ತಿಯಾಗಿ ಪೇಮೆಂಟ್ ಆಗಿರುತ್ತೆ. ಯಾಕಂದರೆ ಪೇಮೆಂಟ್ ಆಗಿರಲಿಲ್ಲ ಅಂದರೆ ಇಲ್ಲಿ ಕೊಡ್ತಿದ್ರು ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಅಲ್ವಾ. ಆ್ಯಂಡ್ ಈ ವರ್ಷದ ಜೊತೆಗೆ ಮುಂದಿನ ವರ್ಷದ 3 ತಿಂಗಳದ ಅಡ್ವಾನ್ಸ್ ಕೂಡ ಈ ಅಮೌಂಟಲ್ಲಿ ಇನ್ಕ್ಲೂಡ್ ಆಗಿದೆ. ಓಕೆ.
ಸೊ ಈ ವರ್ಷದ 12 ತಿಂಗಳು ಮತ್ತು ಮುಂದಿನ ವರ್ಷದ 3 ತಿಂಗಳು ಒಟ್ಟಾರೆಯಾಗಿ 15 ಮಂತಿಗೆ 2000 ಪೇ ಮಾಡಿದ್ದಾರೆ. ಇನ್ಶೂರೆನ್ಸ್ ಪ್ರೀಮಿಯಮ್ ಅಂದರೆ ಹಾಗೆ ಅಲ್ವಾ, ಅದು 1 ವರ್ಷಕ್ಕೆ ಇಷ್ಟು ಅಂತ ಹೇಳಿ ಫಿಕ್ಸ್ ಇರುತ್ತೆ, ನಿಮ್ಗೆ ಗೊತ್ತಿದೆ. ಸೊ ಈ ವರ್ಷದ್ದು 12 ತಿಂಗಳು ಮತ್ತು ಮುಂದಿನ ವರ್ಷದ 3 ತಿಂಗಳದ್ದು ಸೇರಿ ಟೋಟಲ್ 15 ಮಂತಿಗೆ ಅವರು 2000 ಪೇಮೆಂಟ್ ಮಾಡಿದ್ದಾರೆ. ನಮಗೆ ಇದರಲ್ಲಿ 12 ಮಂತ್ಸಿಂದ ಮಾತ್ರ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೋರಿಸ್ತೀವಿ. ಉಳಿದಿರೋ 3 ಮಂತ್ಸ್ ಏನಿದೆ, ಎಕ್ಸ್ಟ್ರಾ 3 ಮಂತ್ಸಿಂದ ಏನು ಪೇಮೆಂಟ್ ಆಗಿದೆ ಅದನ್ನು ನಾವು ಎಕ್ಸ್ಕ್ಲೂಡ್ ಮಾಡಬೇಕು, ಇದರಲ್ಲಿ ಮೈನಸ್ ಮಾಡಬೇಕು ಆ್ಯಂಡ್ ಅದನ್ನು ಅಡ್ವಾನ್ಸ್ ಅಂತೇಳಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ವರ್ಕಿಂಗ್ ನೋಟಲ್ಲಿ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ವರ್ಕಿಂಗ್ ನೋಟ್ ಇಲ್ಲಿ ಬರಿತಾ ಇದ್ದೀನಿ ಚಿಕ್ಕದಾಗಿ. ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಅಡ್ವಾನ್ಸ್ ಇನ್ಶೂರೆನ್ಸ್ ಪ್ರೀಮಿಯಮ್. ಸೊ ನಮಗೆ ಗೊತ್ತಿರೋವಂಥ ಇನ್ಫಾರ್ಮೇಷನ್ ಯಾವುದು, ಇನ್ಶೂರೆನ್ಸ್ ಅಮೌಂಟ್ ಪೇಯ್ಡ್ ಫಾರ್ 12+3 ಅಂದರೆ 15 ಮಂತಿಗೆ ಅಲ್ವಾ. ಸೊ 12+3 ಮಂತ್ಸ್ ಎಷ್ಟು ಪೇಮೆಂಟ್ ಆಗಿದೆ, ಇಟ್ ಈಸ್ ಈಕ್ವಲ್ ಟು 2000 ಅಲ್ವಾ. 2000 ಪೇಮೆಂಟ್ ಆಗಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ 2000. ಸೊ ಅದನ್ನೇ ನಾವು ಇಲ್ಲಿ ಬರ್ಕೊಳ್ತಾ ಇದ್ದೀವಿ. ದೆರ್ ಫೋರ್ ಅಡ್ವಾನ್ಸ್ ಅಮೌಂಟ್ ಪೇಯ್ಡ್ ಫಾರ್ 3 ಮಂತ್ಸ್. ನಮಗೆ ಈಗ ಈ 15 ಮಂತಿಗೆ 2000 ಅಂತ ಗೊತ್ತಿದೆ, ಹಾಗಾಗಿ 3 ಮಂತ್ಸಿಗೆ ಎಷ್ಟು ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ರೂಲ್ ಆಫ್ 3 ಅಪ್ಲೈ ಮಾಡ್ತೀವಿ. ಇಟ್ ಈಸ್ 2000 ಡಿವೈಡೆಡ್ ಬೈ 15 ಇಂಟು 3. ಓಕೆ, 15 ಮಂತಿಗೆ 2000 ಆದರೆ 3 ಮಂತಿಗೆ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಇಟ್ ಈಸ್ ಈಕ್ವಲ್ ಟು ₹400. 2000 ಡಿವೈಡೆಡ್ ಬೈ 15 ಇಂಟು 3 ಈಸ್ ಈಕ್ವಲ್ ಟು ₹400. ನನಗೆ ಇಲ್ಲಿ ಸ್ಪೇಸ್ ಕಡಿಮೆ ಇರೋದ್ರಿಂದ ಚಿಕ್ಕದಾಗಿ ಬರೆದಿದ್ದೀನಿ, ನೀವು ನೀಟಾಗಿ ಇದನ್ನು ಶೋ ಮಾಡಿ. ಈ ರೀತಿಯಾಗಿ ರೂಲ್ ಆಫ್ 3 ಅಪ್ಲೈ ಮಾಡಿ ನಾವು ಈ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ, ಅಡ್ವಾನ್ಸ್ ಅಮೌಂಟನ್ನು. ಈ ಕ್ಯಾಲ್ಕುಲೇಷನ್ ಮಾಡಿರೋವಂಥ ₹400 ನಾವು 2 ಕಡೆ ಇಫೆಕ್ಟನ್ನು ಕೊಡಬೇಕು. ಸೊ ಮೊದಲನೇ ಇಫೆಕ್ಟನ್ನು ನಾವು ಇನ್ಶೂರೆನ್ಸಲ್ಲಿ ಕೊಡ್ತೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ಅದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದ್ರಿಂದ ಕರೆಂಟ್ ಇಯರ್ ರಿಲೇಟೆಡ್ ಆಯಿತು. ಸೊ ಕರೆಂಟ್ ಇಯರ್ಗೆ ಅಡ್ವಾನ್ಸ್ ಅಂದರೆ ಮೈನಸ್ ಮಾಡ್ತೀವಿ. ಮೈನಸ್ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್ ಇಟ್ ಈಸ್ 400. ಇದನ್ನು ಎಕ್ಸ್ಕ್ಲೂಡ್ ಮಾಡೋಣ, ಮೈನಸ್ ಮಾಡೋಣ. ಇಟ್ ಈಸ್ 1600 ಇನ್ ದಿ ಔಟರ್ ಕಾಲಮ್. ಆ್ಯಂಡ್ ಇನ್ನೊಂದು ಅಡ್ಜಸ್ಟ್ಮೆಂಟನ್ನು ನಾವು ಇದಕ್ಕೆ ಅಸೆಟ್ ಸೈಡಲ್ಲಿ ಕೊಡ್ತೀವಿ ಅಲ್ವಾ, ಬಿಕಾಸ್ ಇಟ್ ಈಸ್ ಅಡ್ವಾನ್ಸ್ ಎಕ್ಸ್ಪೆನ್ಸ್. ಸೊ ಅಡ್ವಾನ್ಸ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆರ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅಂತಲೂ ತಗೊಳ್ಬೋದು. ಇಟ್ ಈಸ್ 400. ಈ 400ಗೆ ನಾವು 2 ಕಡೆ ಇಫೆಕ್ಟನ್ನು ಕೊಡಬೇಕು. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟನ್ನು ನೋಡೋಣ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ₹1100 ಅಕ್ರ್ಯೂಡ್ ವಾಸ್ ನಾಟ್ ರಿಸೀವ್ಡ್ ಅಂತ ಇದೆ, ಅಂದರೆ ಔಟ್ಸ್ಟ್ಯಾಂಡಿಂಗ್ ಇದೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಇಲ್ಲಿದೆ ನೋಡಿ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕರೆಂಟ್ ಇಯರ್ಗೆ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ಆ್ಯಡ್ ಮಾಡ್ತೀವಿ. ಇಟ್ ಈಸ್ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ 1100 ಕೊಟ್ಟಿದ್ದಾರೆ. ಅಕ್ರ್ಯೂಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತ ನಾನು ನಿಮಗೆ ಆಗಲೇ ಹೇಳಿದ್ದೆ. ಸೊ ಔಟರ್ ಕಾಲಮ್ ಅಮೌಂಟ್ ಈಸ್ 5600. ಆ್ಯಂಡ್ ಇದಕ್ಕೆ ಇನ್ನೊಂದು ಅಡ್ಜಸ್ಟ್ಮೆಂಟನ್ನು, ಈ 1100ಗೆ ಇನ್ನೊಂದು ಅಡ್ಜಸ್ಟ್ಮೆಂಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಇನ್ಕಮ್ ಅನ್ನೋವಂಥದ್ದು ಔಟ್ಸ್ಟ್ಯಾಂಡಿಂಗ್ ಇದ್ದರೆ ನಾವು ಅದನ್ನು ಅಸೆಟ್ ಸೈಡಲ್ಲಿ ಶೋ ಮಾಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಅಂಥೇಳಿ ಇನ್ವೆಸ್ಟ್ಮೆಂಟಲ್ಲಿ ಆ್ಯಡ್ ಮಾಡಬಾರ್ದು ಮತ್ತೆ, ಯಾಕಂದರೆ ಇದು ಕ್ಯಾಪಿಟಲ್ ಐಟಮ್, ಇದು ರೆವೆನ್ಯೂ ಐಟಮ್, ಸಪ್ರೇಟ್ ಆಗುತ್ತೆ ಇದು. ಹಾಗಾಗಿ ಇದನ್ನು ಸಪ್ರೇಟ್ ಐಟಮ್ ಆಗಿನೇ ತೋರಿಸ್ತೀವಿ ನಾವು. ಸೊ ಇಟ್ ಈಸ್ 1100 ಇನ್ ದಿ ಔಟರ್ ಕಾಲಮ್. ನೆಕ್ಸ್ಟ್ ರೆಂಟ್ ₹600 ಔಟ್ಸ್ಟ್ಯಾಂಡಿಂಗ್ ಆ್ಯಸ್ ಆನ್ ಮಾರ್ಚ್ 31, 2018. ಅಂದರೆ ಕರೆಂಟ್ ಇಯರ್ ಎಂಡ್ಗೆ ರೆಂಟ್ ಅನ್ನುವಂಥದ್ದು ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಇಫೆಕ್ಟನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ರೆಂಟಲ್ಲಿ ಕೊಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಆ್ಯಡ್ ಮಾಡಬೇಕಲ್ವಾ. ಸೊ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರನ್ನು ಆ್ಯಡ್ ಮಾಡೋಣ. ಇಟ್ ಈಸ್ 600 ಆ್ಯಂಡ್ ಆ್ಯಡ್ ಮಾಡಿ ಔಟರ್ ಕಾಲಮಿಗೆ ಹಾಕಿದರೆ ಔಟರ್ ಕಾಲಮ್ ಅಮೌಂಟ್ 3800 ಬಂತು. ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇಟ್ ಈಸ್ ಅ ಲಯಾಬಿಲಿಟಿ, ರೈಟ್. ಸೊ ಲಯಾಬಿಲಿಟಿ ಸೈಡಲ್ಲಿ ಶೋ ಮಾಡ್ತೀವಿ ಇದನ್ನು. ಔಟ್ಸ್ಟ್ಯಾಂಡಿಂಗ್ ರೆಂಟ್ 600. ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟಿಗೆ 2 ಇಫೆಕ್ಟ್ ಮುಗೀತಲ್ವಾ. ಸೊ ಈಗ ನಾವು ಎಲ್ಲ ಐಟಮನ್ನು ಟ್ರಾನ್ಸ್ಫರ್ ಮಾಡಿ ಮುಗ್ದಿದೆ. ಈಗ 1 by 1 ಅಕೌಂಟ್ಸನ್ನು ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಮೊದಲು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕ್ಲೋಸ್ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ, ಅಸೆಟ್ ಸೈಡಲ್ಲಿ ಮಾತ್ರ ಎಂಟ್ರಿ ಆಗಿದೆ ಅಲ್ವಾ, ಲಯಾಬಿಲಿಟಿ ಸೈಡಲ್ಲಿ ಎಂಟ್ರಿ ಇಲ್ಲ. ಬ್ಯಾಲೆನ್ಸ್ ಶೀಟ್ ಅಂದರೆ ಟ್ಯಾಲಿ ಆಗಬೇಕಲ್ವಾ, ಮತ್ತು ಇಲ್ಲಿ ಹೇಗೆ ಅಸೆಟ್ ಸೈಡಲ್ಲಿ ಜಾಸ್ತಿ ಬರ್ತಾ ಇದೆ, ಲಯಾಬಿಲಿಟಿ ಸೈಡಲ್ಲಿ ಏನೂ ಇಲ್ಲ ಅಂತ ನೀವು ಕೇಳ್ಬೋದು. ವೆರಿ ಸಿಂಪಲ್. ಇಲ್ಲಿ ನಾವು ಕ್ಯಾಪಿಟಲ್ ಫಂಡನ್ನು ತೊಗೊಂಡಿಲ್ಲ ಅಲ್ವಾ.
ಓಪನಿಂಗ್ ಕ್ಯಾಪಿಟಲ್ ಫಂಡ್ ಎಷ್ಟು ಅನ್ನುವಂಥ ಇನ್ಫಾರ್ಮೇಷನನ್ನು ಅವರು ಕೊಟ್ಟಿಲ್ಲ. ಸೊ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅದರಲ್ಲಿ ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್ ಏನೇನು ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ಓಪನಿಂಗ್ ಬ್ಯಾಲೆನ್ಸನ್ನು ಅದನ್ನು ಬರೆದು ಬ್ಯಾಲೆನ್ಸ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಮಾಡಿ ಇಲ್ಲಿ ಎಷ್ಟು ಶಾರ್ಟೇಜ್ ಅಂತ ಬರುತ್ತಲ್ಲ ಆ ಶಾರ್ಟೇಜ್ ಅಮೌಂಟ್ ಕ್ಯಾಪಿಟಲ್ ಫಂಡ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ಇಲ್ಲಿ ನೋಡಿ ಅಸೆಟ್ ಸೈಡಲ್ಲಿ ಟೋಟಲ್ ಜಾಸ್ತಿ ಇದೆ. ಇಟ್ ಈಸ್ 24,100 ಅಲ್ವಾ? 24,100. ಇದನ್ನು ಆ್ಯಸ್ ಯೂಶ್ವಲ್ ನೀವು ಹೇಗೆ ಉಳಿದ ಅಕೌಂಟನ್ನು ಬ್ಯಾಲೆನ್ಸ್ ಮಾಡ್ತೀರಿ ಅದೇ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ. ಸೊ 24,100 ಲಯಾಬಿಲಿಟಿ ಸೈಡಲ್ಲಿ ಏನು ಶಾರ್ಟೇಜ್ ಬರ್ತಾ ಇದೆಯಲ್ಲ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಫಂಡ್. ಇದು ಕ್ಯಾಪಿಟಲ್ ಫಂಡ್ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂಥೇಳಿ ಬರೆಯೋಣ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಇಲ್ಲಿ ಟ್ಯಾಲಿ ಆಗೋದಿಲ್ಲ. ನೀವು ಇದೇ ಥರದ ಪ್ರಾಬ್ಲಮನ್ನು ಅಕೌಂಟಿಂಗ್ ಫಾರ್ ಇನ್ಕಂಪ್ಲೀಟ್ ರೆಕಾರ್ಡ್ಸಲ್ಲಿ ಕೂಡ ಸಾಲ್ವ್ ಮಾಡಿದ್ರಿ. ನೀವು ಅದರಲ್ಲಿ ಕೂಡ ಈ ರೀತಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡಿ ಕ್ಯಾಪಿಟಲನ್ನು ಕ್ಯಾಲ್ಕುಲೇಷನ್ ಮಾಡ್ತಿದ್ರಿ. ಅದೇ ರೀತಿ ಇಲ್ಲಿ ಕೂಡ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಈ ಬಂದಿರೋವಂಥ ಆನ್ಸರ್ ಏನಿದೆ ಕ್ಯಾಪಿಟಲ್ ಫಂಡ್, ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಫಂಡ್ ಆಗಿರುತ್ತೆ. ಇದನ್ನು ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಫಂಡ್ ಅಂತ ಹೇಳಿ ಅಮೌಂಟ್ ಬರೀದೇನೆ ಬಿಟ್ಟಿಟ್ಕೊಂಡಿದ್ದೀವಲ್ವಾ, ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ 24,100. ಓಕೆ. ಆ್ಯಂಡ್ ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ 51,600. ಆ್ಯಂಡ್ ಅದರಲ್ಲಿ ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದರೆ ಬ್ಯಾಲೆನ್ಸ್ 23,300 ಬರ್ತಾ ಇದೆ. ಇದಕ್ಕೆ ಏನಂತ ಕರಿತೀವಿ? ಟು ಎಕ್ಸೆಸ್ ಆಫ್ ಇನ್ಕಮ್ ಜಾಸ್ತಿ ಇರೋದ್ರಿಂದ ಎಕ್ಸೆಸ್ ಆಫ್ ಇನ್ಕಮ್ ಅಂತ ಬರಿತೀವಿ. ಓವರ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ ಅದರ್ ವರ್ಡ್ಸ್ ಇನ್ಕಮ್ ಜಾಸ್ತಿ ಇದ್ದರೆ ಇದಕ್ಕೆ ಸರ್ಪ್ಲಸ್ ಅಂತ ಕರಿತೀವಿ. ಸೊ ಸರ್ಪ್ಲಸ್ ಇದನ್ನು ನೀವು ಆಲ್ರೆಡಿ ಕಲ್ತಿದ್ದೀರಿ ಹೇಗೆ ಮಾಡೋದು ಅಂಥೇಳಿ. ಸೊ ಈ ಸರ್ಪ್ಲಸ್ ಬಂದಿರೋದನ್ನು ನಾವು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕಾಗತ್ತೆ. ಇದನ್ನು ಇಲ್ಲಿ ಕ್ಯಾಪಿಟಲ್ ಫಂಡಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಪ್ಲಸ್ ಸರ್ಪ್ಲಸ್ ಇಟ್ ಈಸ್ 23,300. ಈಗ ಇದೆಲ್ಲ ಅಮೌಂಟನ್ನು ಆ್ಯಡ್ ಮಾಡಿ ಔಟರ್ ಕಾಲಮಿಗೆ ಬರೆಯೋಣ. ಸೊ ಔಟರ್ ಕಾಲಮ್ ಅಮೌಂಟ್ 71,400 ಬರ್ತಾ ಇದೆ. ಹೀಗೆ ಅಕೌಂಟನ್ನು ಕ್ಲೋಸ್ ಮಾಡೋವಾಗ ಒಂದು ಸಲ ಇನ್ನರ್ ಕಾಲಮ್ ಎಲ್ಲ ಔಟರ್ ಕಾಲಮಿಗೆ ಹೋಗಿದೆಯಾ ಟ್ರಾನ್ಸ್ಫರ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ಕ್ಲೋಸ್ ಮಾಡಿ. ಇಲ್ಲಾಂದರೆ ಆನ್ಸರ್ ರಾಂಗ್ ಬರುವಂಥ ಚಾನ್ಸಸ್ ಇರುತ್ತೆ. ಈಗ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಚೆಕ್ ಮಾಡೋಣ. ಎಲ್ಲ ಔಟರ್ ಕಾಲಮಿಗೆ ಹೋಗಿದೆ ನೋಡಿ ಇನ್ನರ್ ಕಾಲಮ್ ಅಮೌಂಟ್ ಎಲ್ಲದೂ. ಸೊ ಈಗ ಟೋಟಲ್ ಮಾಡೋಣ. ಲಯಾಬಿಲಿಟಿ ಸೈಡ್ ಟೋಟಲ್ 72,000 ಬರ್ತಾ ಇದೆ. ಹಾಗೆ ಅಸೆಟ್ ಸೈಡ್ ಟೋಟಲ್ ಕೂಡ 72,000 ಬರ್ತಾ ಇದೆ. ಟ್ಯಾಲಿಡ್ ರೈಟ್? ಆನ್ಸರ್ ಕೂಡ ಸೇಮ್ ಬಂದಿದೆ. ಸೊ ಇವತ್ತು ನಾವು ಕಲ್ತಿರೋವಂಥ ನ್ಯೂ ಪಾಯಿಂಟ್ಸ್ ಯಾವ್ಯಾವುದು ಹಾಗಿದ್ರೆ, ಮೊದಲನೇದು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಕ್ರ್ಯೂಡ್ ಅಂತ ಕೊಟ್ಟಾಗ ಅದು ಏನು ಐಟಮ್ ಆಗುತ್ತೆ, ಏನಂತ ಟ್ರೀಟ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಿ. ಹಾಗೆಯೇ ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಮಿಯಮ್ ವಾಸ್ ಪೇಯ್ಡ್ ಅಂತ ಕೊಟ್ಟಿರ್ತಾರೆ, ಅಮೌಂಟ್ ಕೊಟ್ಟಿರಲ್ಲ. ಆ್ಯಂಡ್ ಅಮೌಂಟನ್ನು ಇಲ್ಲಿ ಕೊಟ್ಟಿರ್ತಾರೆ ಟೋಟಲ್ ಅಮೌಂಟನ್ನು. ಆಗ ಅದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಯಾವ ರೀತಿ ಇಫೆಕ್ಟ್ ಕೊಡಬೇಕು ಅನ್ನೋದನ್ನು ನೀವು ಕಲ್ತ್ಕೊಂಡಿದ್ದೀರಿ. ಅದೇ ರೀತಿ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಇಲ್ಲಿ ಕೊಟ್ಟಿರೋದಿಲ್ಲ, ಅದನ್ನು ನೀವೇ ಪ್ರಿಪ್ರೇಷನ್ ಮಾಡಿ ಓಪನಿಂಗ್ ಕ್ಯಾಪಿಟಲ್ ಫಂಡನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಿ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಕ್ಕೆ ಅಡ್ಜಸ್ಟ್ಮೆಂಟಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ಬಟ್ ಈ ಪ್ರಾಬ್ಲಮಲ್ಲಿ ಅದನ್ನು ಕೂಡ ಕೊಟ್ಟಿಲ್ಲ. ನಾವು ಕೇವಲ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಅಟ್ ಬ್ಯಾಂಕ್ ಇದೊಂದೇ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಕ್ಯಾಪಿಟಲ್ ಫಂಡನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸೊ ಇದಿಷ್ಟು ಇವತ್ತಿನ ಕೀ ಪಾಯಿಂಟ್ಸ್. ಈ ಸಾಲ್ವ್ ಮಾಡಿರುವಂಥ ಪ್ರಾಬ್ಲಮಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ಅದನ್ನು ತಿಳಿಸ್ಬೋದು, ಇಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ ಮೋರ್ ವಿಡಿಯೋಸ್. ಇನ್ನೊಂದಷ್ಟು ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನುವಂಥ ಪ್ರಾಬ್ಲಮ್ಸ್ ಜೊತೆಗೆ ನಾನು ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.